ಪರಿಸ್ಥಿತಿ ಅಂತ ಕೆಲಸ ಮಾಡುವಂಥದ್ದು ಎಲ್ಲರೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ನಿಮಗೆ ತುಂಬ ಆಪ್ತರಾದ್ರಿಂದ ಎಷ್ಟು ಕಾಡ್ತಾ ಇದೆ ಅದು? ನಮ್ಗೆ ಅವ್ರು ಇಲ್ಲ ಅಂತಾನೆ ಅನ್ಸಲ್ಲ, ಇದಾರೆ ಅನ್ಸುತ್ತೆ. ತುಂಬಾ ಖುಷಿಯಾದಾಗ ಅಥವಾ ಬೇಜಾರಾದಾಗ ಎರಡೂ ಸಮಯಗಳಲ್ಲಿ ನಾನು ಸ್ಮರಿಸ್ಕೊಳ್ಳೋದು ಅವ್ರನ್ನೇ. ಅವ್ರು ಇದ್ದಿದ್ರೆ ಹೇಗೆ ಇರ್ತಾ ಇತ್ತು ಅಂತ. ಅಂದ್ರೆ ಖುಷಿನ ಹಂಚ್ಕೊಳ್ಳೋದಾಗ್ಲಿ, ಆ ನೋವನ್ನು ಹಂಚ್ಕೊಳ್ಳೋದಾಗ್ಲಿ, ನಮ್ಮ ಬದುಕಲ್ಲಿ ಒಂಥರ ಫಾದರ್ ಫಿಗರ್ ಅಂತ ಆ ರೀತಿ ಇದ್ದಂಥವ್ರು. ಚಿತ್ರರಂಗಕ್ಕೆ ಅವರ ಕೊಡುಗೆ ಮತ್ತು ಅವರು ಕನ್ನಡದ ಸುಪುತ್ರ. ಅನೇಕ ದಶಕಗಳ ಕಾಲ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಅವರ ಅಭಿನಯದ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ. ಬಹಳ ಹತ್ತಿರದಿಂದ ವ್ಯಕ್ತಿಯಾಗಿ ಕಂಡಿರೋದ್ರಿಂದ ಅವರ ಸೂಕ್ಷ್ಮತೆ, ಅವರ ಸ್ವಭಾವ, ಅವರು ಸ್ಪಂದಿಸ್ತಾ ಇದ್ದಂತಹ ರೀತಿ, ಬೇರೆಯವ್ರ ನೋವಿಗೆ, ಇದೆಲ್ಲವನ್ನು ನಾನು ಬಹಳ ಹತ್ತಿರದಿಂದ ನೋಡೋದ್ರಿಂದ ಈಚೆಗೆ ನಡೆದದ್ದು ನಡೀಬಾರ್ದಾಗಿತ್ತು. ಯಾರು ಎಚ್ಚರ ತಪ್ಪಿ ಹಾಗಾಯಿತು ನನಗೂ ಗೊತ್ತಿಲ್ಲ. ಅಂದರೆ ನಾವೆಲ್ಲರೂ ಒಂದು ರೀತಿಯ ಗೊಂದಲದಲ್ಲಿದ್ದೀವಿ. ಅನಿರುದ್ಧ ಅವರು ಈಗೇನೋ 17ನೇ ತಾರೀಕು ಅನಿಸುತ್ತೆ ಎಲ್ಲರಿಗೂ ಬರಮಾಡ್ಕೊಂಡು ಒಟ್ಟಿಗೆ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಅತಿ ಶೀಘ್ರದಲ್ಲಿ ಏನು ಆಗಿದೆಯೋ ನಷ್ಟ ನಮ್ಮೆಲ್ಲರೂ ಅದನ್ನು ಭರಿಸೋ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ನಾವೇ ತಾನೇ ಪ್ರಯತ್ನ ಪಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನಾವೇ ತಾನೇ ನೋಡಬೇಕು. ಚಿತ್ರರಂಗವಾಗಿ, ಕಲಾವಿದರಾಗಿ, ಅವರನ್ನು ಬಲ್ಲವರಾಗಿ. ಎಲ್ಲೋ ನಂಬಿಕೆ ಇತ್ತು, ಒಂದು 10 ಗಂಟೆ ಜಾಗನಾರು ಬಿಟ್ಕೊಡ್ತಾರೆ ಅಂತ. ಬಟ್ ರಾತ್ರಿ ಆ ಥರ ಕೆಲಸ ಮಾಡಿ ತುಂಬ ಒಂಥರ ದಿಢೀರಂತ ಆಗಿತ್ತು. ನನಗನ್ಸುತ್ತೆ ಮನೆಯವ್ರಿಗೂ ಒಂಥರ ಹೀಗಾಗುತ್ತೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ಲ. ಇದ್ದಿದ್ದರೆ ಪ್ರಾಯಶಃ ಅದನ್ನು ನಿಲ್ಲಿಸ್ಬೋದಾಗಿತ್ತು. ದಿಢೀರಂತ ನೋಡಿದ್ರೆ ಆ ಜಾಗ ಖಾಲಿ. ಏನು ಮಾಡಿದ್ರು, ಯಾರು ಮಾಡಿದ್ರು, ಅವ್ರಿಗೆ ಅವರು ನಮ್ಮೆಲ್ರಿಗೂ ಆಗಿರೋ ನೋವು ಅವ್ರಿಗೆ ಅರ್ಥ ಆಗಲಿ ಅಂತ ಅಷ್ಟೇ ನಾನು ಕೇಳ್ಕೊಂಡೆ ಈ ಸಮಯದಲ್ಲಿ. ನಿಮ್ಮ ಆಶಯನೂ ಇದೆ, ಇಲ್ಲಿ ಇರಬೇಕು ಇಲ್ಲೊಂದು ಅವ್ರಿಗೊಂದು ಸ್ಮಾರಕ, ಅವ್ರಿಗೆ ರಸ್ತೆಗೊಂದು ಸ್ಮಾರಕ, ಊರಿಗೊಂದು ಸ್ಮಾರಕ ಮಾಡಬೇಕು. ಅಷ್ಟು ದೊಡ್ಡ ಕಲಾವಿದರು ಆ ಥರದ ಸ್ಟಾರ್ ಎಲ್ಲ ಮತ್ತೆ ಜನಿಸೋಕೆ ಸಾಧ್ಯ ಇಲ್ಲ. ನಮ್ಮ ಭೂತೋ ನಮ್ಮ ಭವಿಷ್ಯತಿ ಅಂತಾರಲ್ಲ, ಆ ಥರದ ಎಲ್ಲ ಬಗೆಯಲ್ಲೂ ಅವರ ಸೌಂದರ್ಯ, ಎಂಥ ಸ್ಫುರದ್ರೂಪಿ ಮತ್ತು ಅವರು ಅಭಿನಯಿಸಿದ ರೀತಿ, ನಾಗರಹಾವುಯಿಂದ ಆಪ್ತ ಮಿತ್ರವರೆಗೂ ಅವರ ಇಡೀ ಪಯಣ, ಸಿನಿಮಾದ ಎಲ್ಲರಿಗೂ ಪ್ರೇರಣಾದಾಯಕ. ಇವತ್ತಿನ ಎಲ್ಲ ಕಲಾವಿದರಿಗೆ, ಎಲ್ಲ ಅನೇಕ ಜನ ಹೀರೋಗಳು, ದೊಡ್ಡ ಹೀರೋಗಳು ನಮ್ಮ ಮಧ್ಯೆ ಇದ್ದಾರೆ. ಅವರೆಲ್ಲರಿಗೂ ಅವ್ರ ಪ್ರೇರಣೆ ಆಗಿದ್ದು. ತುಂಬ ಬೆಂತಟ್ಟಿ ಎಲ್ಲರನ್ನ ಪ್ರೋತ್ಸಾಹಿಸೋದು ಅವರಿಗೆ. ಕಲಾವಿದರ ಕಡೆಯಿಂದ ನಾವು ಒತ್ತಡ ಹಾಕ್ತೀರಾ ಸರ್ಕಾರಕ್ಕಾಗಲಿ? ಅದೇ ಈಗ ನಾನು ಶ್ರುತಿನ ಅದೇ ಮಾತಾಡ್ಕೊಳ್ತಾ ಇದ್ವಿ. ನೋಡೋಣ, ಅವರು ಅನಿರುದ್ಧ ಅವ್ರ ಮನೆಯವರು ಈ ತೀರ್ಮಾನಗಳನ್ನ ತೆಗೆದುಕೋಬೇಕಲ್ವಾ, ಅಧಿಕೃತವಾಗಿ ಅವ್ರಿಗೆ ಅಧಿಕಾರ. ಹಾಗಾಗಿ ಅವ್ರು ಏನು ತೀರ್ಮಾನ ತೆಗೆದುಕೋತಾರೆ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಅವ್ರಿಗೆ ಜೊತೆಯಲ್ಲಿ ನಿಂತು ನಾವೆಲ್ಲರೂ ಸಹಕರಿಸ್ತೀವಿ. ಸಂಡೇ ನೀವೆಲ್ಲ ಹೋಗ್ತೀರಾ ಏನಾದರೂ ಕರೆದ್ರೆ ಅಂತ? ಅವರು ಅದೇನೋ ಆಹ್ವಾನಿಸಿದಾರಲ್ಲ, ನೀನು ಸರಿಯಾಗಿ ಅದರ ವಿವರ ನನಗೂ ಗೊತ್ತಿಲ್ಲ. ಅವಿನಾಶ್ ಸರ್ ಏನು ಹೇಳಿದ್ರು ಮ್ಯಾಮ್ ಈ ವಿಚಾರದಲ್ಲಿ? ಯಾಕಂದ್ರೆ ನಿಮ್ಮ ಮದುವೆ ಮಾಡಿಸಿದ್ದೆ ಅವರು ಅವಿನಾಶ್ಗೆ ಅವರು ಒಂಥರ ಅವರೆಲ್ಲ ಹೇಗೆ ಹೇಳೋದು, ದೇಹ ಬೇರೆ ಬೇರೆ ಅಷ್ಟೇ, ಮನಸ್ಸೆಲ್ಲ ಒಂದು ಅನ್ನೋ ರೀತಿಲಿ. ನಾನು ಹೇಳಿದ್ನಲ್ಲ, ನನಗೆ ಬೇಜಾರಾದಾಗಲೆಲ್ಲ ಅವ್ರು ಇದ್ದಿದ್ರೆ ನನಗೆ ಬೇಜಾರಾಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಂದ್ಕೊಳ್ಳುವಂತಹ ವ್ಯಕ್ತಿ. ನಮ್ಮೆಲ್ಲರ ಒಂದು ನಮ್ಮೆಲ್ರಿಗೂ ಅನಿಸೋದು ಅದೇ. ಅಂದರೆ ಮನೆಯವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಸಹಕರಿಸೋಣ. ಅವ್ರು ಕಟ್ಟಿದ ಸ್ನೇಹ ಲೋಕ ಇರ್ಬೋದು, ಅಲ್ಲಿ ಇರಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.